ಇತ್ತೀಚೆಗೆ ಇತಿಹಾಸವನ್ನ ತಿರ್ಚೋದು ಒಂದು ಫ್ಯಾಷನ್ ಆಗಿದೆ ಅನ್ಸುತ್ತೆ, ಎಸ್ಪೆಷಲಿ ಟು ಸೂಟ್ ಗವರ್ಮೆಂಟ್ ನರೇಟಿವ್ಸ್. ಸ್ವಾಮಿ ನಿಷ್ಠೆಯನ್ನ ತೋರಿಸ್ಲಿಕ್ಕೆ ಇತಿಹಾಸವನ್ನ ಹೇಗ್ ಬೇಕೆ ಹಾಗೆ ತಿರ್ಸ್ತಾ ಇದ್ದಾರೆ. You were suggesting before it was in RWA WhatsApp groups, one uncle will be there. Now it's amplified. Now they're making movies. WhatsApp ಹೊರಗೆ ಬಂದು ಈಗ ಚಲನಚಿತ್ರಗಳು ಮಾಡ್ತಾರೆ. ಯಾವ್ದಾವ್ದೋ ಫೈಲ್, ಗುಜರಾತ್ ಫೈಲ್ಸ್ ಅಂತೆ, ಕಾಶ್ಮೀರ್ ಫೈಲ್ಸ್ ಅಂತೆ, ಕೇರಳ ಸ್ಟೋರಿ ಅಂತೆ, ಕೇರಳ ಸ್ಟೋರಿ 2 ಅಂತೆ, ಈಗ ದುರಂಧರ್ ಅಂತೆ, 1, 2 ಛಾವಾ ಅಂತೆ. ನನಗೆ ಈಗ ಸಾಮಾನ್ಯ ಜನರು ಹೋಗಿ ನೋಡ್ಬಿಟ್ಟು ಅದು ಪ್ರಶಂಸೆ ಮಾಡಿದ್ರೆ, ಅದು 1000 ಕೋಟಿ ದಾಟಿದ್ರೆ ನನಗೆ ತೊಂದರೆ ಇಲ್ಲ. ಮೊನ್ನೆ ನಾನು ನ್ಯೂಸ್ ನೋಡ್ಬೇಕಾದ್ರೆ ಈ ದುರಂಧರ್ ಪಿಕ್ಚರ್ ಮೊನ್ನೆ ಯಾವ್ದು ರಿಲೀಸ್ ಆದ್ಮೇಲೆ ಒಬ್ರು ಹಿಸ್ಟ್ರಿ ಟೀಚರ್ ಮಾತಾಡ್ತಾರೆ. ಆ ಹಿಸ್ಟ್ರಿ ಟೀಚರ್ ಮಾತಾಡ್ಬೇಕಾದ್ರೆ ಏನಂತಾರೆ ಅಂದ್ರೆ, ಈ ಪಿಕ್ಚರ್ ನೋಡ್ಬಿಟ್ಟು ನನ್ನ ಕಣ್ಣು ತೆರೀತು. ಇತಿಹಾಸ ನಾನು ಅನಿವಾರ್ಯವಾಗಿ ಓದಿಸ್ಬೇಕಾಗಿದೆ ನಮ್ಮ ಮಕ್ಕಳಿಗೆ, ಆದ್ರೆ ಇದು ನಮ್ಮ ನಿಜವಾದ ಇತಿಹಾಸ ಅಂತ ಹೇಳ್ತಾರೆ. ಅದು ನನ್ಗೆ ನೋವು ತಂತು. ಇದು ಯಾರೋ ಒಬ್ಬ ಆರ್ಡಿನರಿ ಸಿಟಿಸನ್ ಅಥವಾ ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅಥವಾ ಬಿಜೆಪಿ ಕಾರ್ಯಕರ್ತರು ಬೇರೆ ಯಾರನ್ನ ಹೇಳಿದಿದ್ರೆ ನನಗೆ ತೊಂದರೆ ಇರ್ತಾ ಇರಲಿಲ್ಲ. ಯಾಕಂದ್ರೆ ಆ ವ್ಯಕ್ತಿ, ಆ ಶಿಕ್ಷಕಿ, she's got the power to influence 100 children, and those 100 children will talk to another 100 children. That is my problem.